ಕಾಮನ್ ಆಗಿ ನೀವು ಎಲ್ಲ ಕಡಲೆಬೇಳೆ ವಡೆ ಟ್ರೈ ಮಾಡಿರ್ತೀವಿ, ಆದರೆ ಸೀಸನ್ ಇದ್ದಾಗ ಒಂದ್ಸಲ ತೊಗರಿಕಾಳು ವಡೆನೂ ಕೂಡ ಟ್ರೈ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸಾಹೇಬ್ರು ಬೆಳಗ್ಗೆ ಎದ್ದ ತಕ್ಷಣ ಊರಿಗೆ ಹೋಗಿದ್ರು. ಅಯ್ಯಪ್ಪ ಸ್ವಾಮಿಯಿಂದ ಅವ್ರ ತಮ್ಮ ನಿನ್ನೆ ನೈಟ್ ರಿಟರ್ನ್ ಆಗಿದ್ರು. ಸೊ ಹಾಗಾಗಿ ಅಲ್ಲಿ ಪೂಜೆ ಮಾಡಿ ಪ್ರಸಾದನ ತರಕ್ಕೆ ಅಂತ ಹೋಗಿದ್ರು. ಅವ್ರು ಬಂದ ತಕ್ಷಣ ನಾನು ಕೂಡ ಹಲ್ವಾ ತಗೊಂಡು ಟೇಸ್ಟ್ ಮಾಡಿ ಹಾಗೇನೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೂಡ ತಿನ್ಕೊಂಡು ಇನ್ನು ನಾರ್ಮಲ್ ನನ್ನ ಕೆಲಸನ ಶುರು ಮಾಡಿಕೊಂಡೆ. ವಾರಕ್ಕೆ ಅವ್ರು ಬರೋಕ್ಕೂ ಮುಂಚೆ ಎಲ್ಲ ರೆಡಿ ಮಾಡಿಟ್ಟಿದ್ರಿಂದ ಅವ್ರು ಪೂಜೆ ಮಾಡ್ತಾ ಇದ್ರು. ಇನ್ನೊಂದು ಕಡೆ ನಾನು ತಿಂಡಿ ಹಾಗೆ ಅಡುಗೆ ಎರಡು ಒಟ್ಟಿಗೆ ಮಾಡ್ಕೊತಾ ಇದ್ದೆ. ತಿಂಡಿಗೆ ಇವತ್ತು ಮೆಂತ್ಯ ಬಾತ್ ಮಾಡ್ಕೊಂಡಿದ್ದೆ, ಹಾಗೆ ಅವರೆಕಾಳು ಹಾಕೊಂಡು ಸಾರು ಕೂಡ ಮಾಡ್ಕೊಂಡಿದ್ದಾಯ್ತು. ಇನ್ನು ಸಾಹೇಬ್ರು ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಿ 4 ಸ್ಟಾಪ್ ಹಾಕ್ಬಿಟ್ಟು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಬಾಯ್ ಹೇಳಿ ಹೊರಟ್ರು. ಅದೇ ಗ್ಯಾಪಲ್ಲಿ ಮೀಶೋಯಿಂದ ಒಂದು ಪಾರ್ಸೆಲ್ ಬಂತು. ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೆ ಈ ಪಾರ್ಸೆಲ್ಗೆ, ಆದಷ್ಟು ಬೇಗ ರಿವ್ಯೂ ಮಾಡಿ ತೋರಿಸ್ತೀನಿ. ಇನ್ನು ನಮ್ಮ ಸಾಹೇಬ್ರು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರು. ಅವ್ರ ಕೊಲಿಗೆ ಪಾಪು ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಅವರು ನೋಡ್ಕೊಂಬರೋಣ ಅಂತ ಹೋಗಿ ಅವ್ರ ಮನೆಯಲ್ಲಿ ಸ್ವಲ್ಪ ಇದ್ದು ಪಾಪು ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೊಂಡು ಅದಾದ್ಮೇಲೆ ಮತ್ತೆ ಮನೆ ಕಡೆ ಬಂದ್ರಿ. ಮನೆಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡ್ಕೊಂಡು ಅದಾದ್ಮೇಲೆ ವಡೆ ಮಾಡೋಣ ಅಂತ ಹೇಳಿ ಅದ್ರ ಪ್ರಿಪ್ರೇಷನ್ ಶುರು ಮಾಡಿಕೊಂಡೆ. ನಾರ್ಮಲ್ ಆಗಿ ಎಲ್ಲರೂ ಕೂಡ ಕಡಲೆಬೇಳೆ ತಿಂದೇ ಇರ್ತೀವಿ, ಆದರೆ ಇವತ್ತು ಹಸಿ ತೊಗರಿಕಾಳು ಹಾಕಿ ವಡೆ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಒಂದು ಜಾರ್ ತೊಗೊಂಡು ಅದಕ್ಕೆ ಒಣಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಾಗೇನೆ ಒಂದು ಪೂರ ಉಂಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ ಹಾಗೆ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ನೀರು ಹಾಕ್ದಲ್ಲೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಕಾರಿಯಾಗಿದ್ರು ಓಕೆ. ಅದಕ್ಕೇನೆ ನಾವು ಎಷ್ಟು ಬೇಕೋ ಕ್ವಾಂಟಿಟಿಲಿ ಅಷ್ಟು ತೊಗರಿಕಾಳು ಹಾಕ್ಕೊಂಡು ಜೊತೆಗೆ ನೆನೆಸಿಟ್ಟಿರೋ ಕಡಲೆಬೇಳೆ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಜಾಸ್ತಿ ಹಾಕೋಬೇಡಿ, ತೊಗರಿಕಾಯಿ ಕ್ವಾಂಟಿಟಿ ಜಾಸ್ತಿ ಇರೋಂಗೆ ನೋಡ್ಕೊಳ್ಳಿ. ಅದಾದ್ಮೇಲೆ ಅದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಸಬ್ಸಿಗೆ ಸೊಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದ್ಮೇಲೆ ಸ್ವಲ್ಪ ನೆನೆಸಿಟ್ಟಿರೋ ಕಡಲೆಬೇಳೆನೂ ಕೂಡ ಹಾಕೊಂಡು ಮತ್ತೆ ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷದ ನೆನ್ಕೊಳ್ಳೋಕೆ ಬಿಟ್ಟು ಎಣ್ಣೆ ಕಾದಿದೆಯಾ ಅಂತ ನೋಡಿಕೊಂಡು ಸ್ವಲ್ಪ ನೀರನ್ನ ಅಂಗೈಗೆ ಸವರ್ಕೊಂಡು ನಾವು ಮಾಮೂಲಿ ವಡೆ ಶೇಪ್ ಮಾಡ್ತೀವಲ್ಲ ಅದೇ ಥರ ವಡೆನ ತಟ್ಕೊಂಡು ಕಾದಿರೋ ಎಣ್ಣೆಗೆ ಒಂದೊಂದೇ ನೀಟಾಗಿ ಹಾಕೊಂತ ಬಂದರೆ ಹಸಿ ತೊಗರಿಕಾಳು ವಡೆ ರೆಡಿಯಾಗಿ ಹೋಗುತ್ತೆ. ಪ್ರೊಸೀಜರ್ಸ್ ಕೂಡ ತುಂಬಾನೇ ಸಿಂಪಲ್, ಹಾಗೆ ಬೇಗ ಕೂಡ ಮಾಡ್ಕೋಬಹುದು. ಹೊರಗಡೆ ಆ ಕ್ರಿಸ್ಪಿನೆಸ್, ಒಳಗಡೆ ಆ ಸ್ಮೂತ್ನೆಸ್ಸು ನಿಜವಾಗ್ಲೂ ಟೇಸ್ಟ್ ವೈಸ್ ಸೂಪರ್ ಆಗಿರುತ್ತೆ. ಒಂದ್ಸಲ ಖಂಡಿತವಾಗ್ಲೂ ಸೀಸನ್ ಮುಗಿಯೋದ್ರೊಳಗಡೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.